ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಬಾ. ಯಾಕೆ ರಘು ಒಂಥರ ಇದೆಯಾ? ಏನಾಯ್ತು? ಹಾಗೇನಿಲ್ವಲ್ಲ. ಇಲ್ಲ, ಏನೋ ಒಂಥರ ಡಿಸ್ಟರ್ಬ್ ಆಗಿದೆಯಾ? ಏನು ಪ್ರಾಬ್ಲಮ್ಮು? ನನಗಿವತ್ತು ಪ್ರಿಪ್ರೇಟ್ರಿ ಆಯಿತು. ಅಷ್ಟು ಚೆನ್ನಾಗಿ ಮಾಡಲಿಲ್ಲ. ಯಾವ ಸಬ್ಜೆಕ್ಟು? ಫಿಸಿಕ್ಸ್. ತುಂಬ ಕಷ್ಟ ಆಯ್ತಾ? ಇಲ್ಲ, ನಾನೊಂದು ಸಿಲ್ಲಿ ಕನ್ಫ್ಯೂಷನ್ಸ್ ಮಾಡ್ಕೊಂಡ್ಬಿಟ್ಟೆ. 5 ಮಾರ್ಕ್ಸ್ ಕಡಿಮೆ ಬರುತ್ತೆ. ಅಂದರೆ ಪಾಸಿಂಗ್ ಮಾರ್ಕ್ಗಿಂತನೂ 5 ಮಾರ್ಕ್ ಕಡಿಮೆನಾ? ಫೇಲ್ ಆಗೋ ಚಾನ್ಸಸ್ ಇದೆಯೇನೋ? ಮಾ, ಅಣ್ಣ ಫೇಲ್ ಆಗ್ತಾನ? ಅವನಿಗದೊಂಥರ ಹುಚ್ಚು, ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗಿಯೋಕ್ಕೆ. 100ಕ್ಕೆ 95 ಬರುತ್ತೆ ಅಂತ ಹೇಳಿದ್ದವನು. ಹೌದೇನೋ? ಇದೊಳ್ಳೆ ಕತೆ ಆಯ್ತು ನಿಂದು. ಅಷ್ಟಕ್ಕಿಷ್ಟೆಲ್ಲ ಡಲ್ ಆಗ್ತಾರಾ? ಮಾ, ಅಪ್ಪ ಬಂದ್ರು. ಅಮ್ಮ, ಇವತ್ತೇನೋ ಪ್ರಾಬ್ಲಮ್ ಇದೆ. ಆ ಬಾಗ್ಲಲ್ಲಿ ಒಳಗೆ ಬಂದವರೆಲ್ಲ ಡಲ್ಲಾಗೆ ಒಳಗೆ ಬರ್ತಾ ಇದ್ದಾರೆ. ಏನಾಯ್ತಪ್ಪ? ಏನೋ ಯೋಚನೆಯಲ್ಲಿರೋ ಹಾಗಿದೆ. ಇವತ್ತು ಆರ್ಡರ್ಸ್ ಬಂದಿದೆ. ಪ್ರಮೋಷನ್ ಸಿಕ್ತು ಪ್ರಿನ್ಸಿಪಾಲ್ ಆಗಿ. ಕಂಗ್ರಾಟ್ಸ್. ಕಂಗ್ರಾಟ್ಸ್ ಅಪ್ಪ. ಕಂಗ್ರಾಟ್ಸ್ ಪಾ. ಅಲ್ಲ, ಇದೊಳ್ಳೆ ಕತೆ ಆಯ್ತಲ್ಲ ನಿಮ್ಮದು. ರಘು ನೋಡಿದ್ರೆ 100ಕ್ಕೆ ಬರೀ 95 ಮಾರ್ಕ್ಸ್ ಅಷ್ಟೇ ಬರುತ್ತೆ, 5 ಮಾರ್ಕ್ ಕಡಿಮೆ ಆಗೋಯ್ತು ಅಂತ ಸಪ್ಗಿದ್ದಾನೆ. ನೀವು ನೋಡಿದ್ರೆ ಪ್ರಮೋಷನ್ ಸಿಕ್ತಲ್ಲ ಅಂತ ಸಪ್ಗಿದ್ದೀರಲ್ಲ. ಬರೀ ಪ್ರಮೋಷನ್ ಆಗಿದ್ದಾರೆ ನಾನು ಖುಷಿ ಆಗ್ತಿದ್ದೇನೆ. ಆದರೆ ಇದು ಬರೀ ಪ್ರಮೋಷನ್ ಅಲ್ಲ, ಪ್ರಮೋಷನ್ ವಿತ್ ಟ್ರಾನ್ಸ್ಫರ್. ಟ್ರಾನ್ಸ್ಫರಾ? ಎಲ್ಲಿಗಪ್ಪ? ಸುಗಂಧರಾಜ ಘಟ್ಟಕ್ಕೆ, ಅಲ್ಲಿರೋ ಗೌರ್ಮೆಂಟ್ ಜೂನಿಯರ್ ಕಾಲೇಜ್ಗೆ ಪ್ರಿನ್ಸಿಪಾಲ್ ಆಗಿ. ಇವಾಗ ಆಲ್ಮೋಸ್ಟ್ ಎಂಡ್ ಆಫ್ ಟರ್ಮ್ ಅಲ್ವಾ, ಈಗ ಯಾಕೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ? ಅಲ್ಲಿ ಪ್ರಿನ್ಸಿಪಾಲ್ ಆಗಿದ್ದವರು ಪರಮೇಶ್ವರಯ್ಯ ಅಂತ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರಂತೆ. ಪ್ರಿನ್ಸಿಪಾಲ್ ಪೋಸ್ಟ್ ತೊಗೊಳೋದಕ್ಕೆ ಯಾರೂ ಸೂಟಬಲ್ ಕ್ಯಾಂಡಿಡೇಟ್ ಇರಲಿಲ್ವಂತೆ. ಹೇಗೂ ನನ್ನ ಹೆಸರು ಪ್ರಮೋಷನ್ಗೆ ಪೈಪ್ಲೈನಲ್ಲಿತ್ತು, ಹಾಗಾಗಿ ನನಗೆ ಪ್ರಮೋಷನ್ ಕೊಟ್ಟಿದ್ದಾರೆ ಅಷ್ಟೆ. ಯಾವಾಗ ಜಾಯ್ನಿಂಗ್ ಡೇಟ್? 12ಕ್ಕೆ ಜಾಯ್ನ್ ಆಗಬೇಕು. ಟ್ರಾನ್ಸ್ಫರ್ ಆದರೆ ಏನಂತೆ, ಪ್ರಮೋಷನು ಆಗಿದೆಯಲ್ಲ. ಸಂಬಳ ಸ್ವಲ್ಪ ಜಾಸ್ತಿ ಆಗುತ್ತೆ, ಅದೊಂದೇ ಸಮಾಧಾನ. ಆದರೆ ಅನ್ಯಾಯ ಅಲ್ವಾಪ್ಪ ಇದು. ಪ್ರಮೋಷನ್ ಕೊಟ್ಟೇನು ಪ್ರಯೋಜನ? ಯಾವುದೋ ರೂರಲ್ ಕಾಲೇಜಿಗೆ ಪ್ರಿನ್ಸಿಪಲ್ ಮಾಡಿದ್ರೆ. ಅದೇನು ರಘು, ಹಾಗೆ ರೂರಲ್ ಕಾಲೇಜ್ ಅಂತ ಅಷ್ಟು ಕೇವಲವಾಗಿ ಮಾತಾಡ್ತೀಯ? ಹಳ್ಳಿಲಿರೋ ಕಾಲೇಜ್ ಅಲ್ವಾ? ಅಲ್ಲಿ ಓದೋ ಸ್ಟೂಡೆಂಟ್ಸ್ ಅಲ್ವಾ? ಸಿಟಿ ಮಕ್ಳಿಗಾದರೆ ಒಳ್ಳೆ ಎಕ್ಸ್ಪೋಜರ್ ಇರುತ್ತೆ, ಫೆಸಿಲಿಟೀಸ್ ಇರುತ್ತೆ. ಹಳ್ಳಿ ಮಕ್ಳಿಗೆ ಏನಿರುತ್ತೆ ಹೇಳು?
ನಮ್ಮಂಥವರು ಅಲ್ಲಿಗೆ ಹೋಗಿ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ನೋಡಿಕೊಂಡು ಇಂಪ್ರೂವ್ ಮಾಡಬೇಕು. ಇಲ್ಲಾಗಲೇ ಒಳ್ಳೆ ಹೆಸರಿರುವಂಥ ಕಾಲೇಜ್ಗೆ ಪ್ರಿನ್ಸಿಪಲ್ ಆಗಿ ಸೇರ್ಕೊಂಡು ಕೂತ್ರೆ ಏನು ಪ್ರಯೋಜನ ಹೇಳು? ನಿಜವಾದ ಚಾಲೆಂಜ್ ಅಂದರೆ ಅಂಥ ಜಾಗದಲ್ಲಿ ಹೋಗಿ ಏನಾದರೂ ಬದಲಾವಣೆ ಮಾಡಿ ತೋರಿಸೋದು. ನೋಡೋಣ ಪ್ರಿನ್ಸಿಪಾಲ್ ಆಗಿ ನನ್ನ ಕೈಲಿ ಏನು ಮಾಡಬೇಕಾಗತ್ತೆ ಅಂತ. ಅಪ್ಪ ತುಂಬ ಬ್ಯುಸಿನಾ? ಇದ್ದಿದ್ದೆ ಅಲ್ವಾ ಕೃಷ್ಣ, ಏನು ಹೇಳು. ದೇವಾನಂದಗೆ ಏನಾಗಿದೆ? ಏಕೆ, ಏನಾಗಿದೆ? ನನಗೇನು ಗೊತ್ತಿಲ್ವಲ್ಲ. ತುಂಬ ಅಪ್ಸೆಟ್ ಆಗಿದ್ದಾನೆ ಅನಿಸುತ್ತೆ. ಸಂಜೆಯಿಂದ ರೂಮಲ್ಲೇ ಇದ್ದಾನೆ. ಏನು ಮಾತಾಡಿದ್ರು ಮಾತಾಡ್ತಾ ಇಲ್ಲ. ಅವನಿಷ್ಟು ಅಪ್ಸೆಟ್ ಆಗಿರೋದನ್ನ ನಾನು ನೋಡೇ ಇಲ್ಲ. ಹೌದಾ? ಶರಾವತಿಯಲ್ಲಿ ಅಮ್ಮ ಇಲ್ಲ, ಅವ್ರ ತಂಗಿ ಮನೆಗೆ ಹೋಗಿದ್ದಾರಲ್ಲ. ಸರಿ ನಡಿ, ಅದೇನು ವಿಚಾರಿಸೋಣ. ಕೂತ್ಕೋತೀವಿ, ಕೂತ್ಕೋ. ಏನು ದೇವು, ಒಬ್ಬನೇ ಕೂತಿದ್ದೀಯಾ ಇಲ್ಲಿ? ಏಕೆ, ಏನಾಯಿತು ದೇವು? ನನಗೆ ಯಾರ ಹತ್ರನೂ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಅಪ್ಪಾಜಿ, ಅದಕ್ಕೆ ಒಬ್ಬನೇ ಕೂತಿದ್ದೀನಿ. ಅದೇ ಯಾಕೆ ಅಂತ. ನಂಗೆ ನನ್ನ ಬಗ್ಗೆನೇ ಬೇಜಾರಾಗಿದೆ ಅಪ್ಪ. ಸಾಕಾಗಿ ಹೋಗಿದೆ. ಯಾವುದ್ರಲ್ಲೂ ಅರ್ಥ ಇಲ್ಲ ಅನ್ನಿಸ್ತಾ ಇದೆ ಅಪ್ಪಾಜಿ. ನಾನು ಈ ಚಾನಲ್ಲು, ಈ ಕೆಲಸ ಎಲ್ಲ ಬಿಟ್ಟು ಹೋಗೋಣ ಅಂತಿದ್ದೀನಿ. ನಾನೆಲ್ಲಾದರೂ ದೂರ ಹೊರಟು ಹೋಗ್ತೀನಿ. ನನಗಿದೆಲ್ಲ ಏನೂ ಬೇಡ. ಎಲ್ಲ ಕೃಷ್ಣಾನಂದನಿಗೆ ವಹಿಸ್ಕೊಟ್ಬಿಡಿ. ಯಾಕೆ ದೇವು, ಯಾಕೆ ಹೀಗೆಲ್ಲ ಮಾತಾಡ್ತಿದೀಯಾ? ಮತ್ತಿನ್ನೇನು ಕೃಷ್ಣ, ನಾನು ಯಾರು? ದೇವಾನಂದ ಸ್ವಾಮಿ. ದೇವಾನಂದ ಸ್ವಾಮಿ ಯಾರು? ರಾಜಾನಂದ ಸ್ವಾಮಿ ಅವ್ರ ಮಗ. ನನ್ನ ಅಸ್ತಿತ್ವ ಏನು? ಏನೂ ಇಲ್ಲ. ನಾನು ಮಾಡ್ತಿರೋ ಕೆಲಸ ಏನು? ಹೆಸರಿಗೆ ಕಾಮನ್ ಬಿಲ್ಲು ಅನ್ನೋ ಚಾನಲ್ನ ಹೆಡ್. ಆದರೆ ನಿಜವಾಗಿಯೂ ಚಾನಲ್ ನಡೆಸ್ತಿರೋದು ಯಾರು? ಬೇರೆ ಯಾರು? ನನ್ನ ಯೋಗ್ಯತೆ ಏನು? ಅಪ್ಪನಿಗೆ ಹೆದರ್ಕೊಂಡು ಅಪ್ಪನ ಕ್ವಶನ್ನೂ ಮಾಡೋಕ್ಕಾಗದೆ ಅವ್ರ ತಾಳಕ್ಕೆ ತಕ್ಕ ಕುಣಿಯೋದು. ಬೆನ್ನಲ್ಲಿ ಮೂಳೆ ಇಲ್ಲದೆ ಇರೋನು. ಏನಿದು ದೇವಾನ, ಯಾಕೆ ಹೀಗೆಲ್ಲ ಅನ್ಕೋತಿದೀಯಾ? ನಾನು ಇದನ್ನೆಲ್ಲ ಅಂದ್ಕೊಂಡಿರಲಿಲ್ಲ ಅಪ್ಪಾಜಿ. ಆದರೆ ಇದನ್ನೆಲ್ಲ ಹೇಳಿ ಕಳಿಸಿರೋದು ಒಬ್ಬ ಸಣ್ಣ ಹುಡುಗಿ, ಬಡವ್ರ ಮನೆ ಹುಡುಗಿ. ಆದರೆ ಅವಳು ಹೇಳಿದ್ದಕ್ಕೆ
ಎದುರುತ್ತರ ಕೊಡೋದಕ್ಕೆ ನನ್ನ ಹತ್ರ ಏನೂ ಇರಲಿಲ್ಲ. ಆಗ ನನ್ನ ಮನಸ್ಸಲ್ಲೇ ಯೋಚನೆ ಮಾಡಿದೆ. ನನಗೆ ನಾನೇ ಪ್ರಶ್ನೆಗಳನ್ನು ಕೇಳಿಕೊಂಡೆ. ಅವಾಗ ನಂಗೆ ಯಾವ ಉತ್ತರಗಳು ಸಿಗಲಿಲ್ಲ. ಆಗ ಅವಳು ಹೇಳಿದ್ದು ಸರಿ ಅಂತ ಅನ್ಸಲ್ವಾ ಅಪ್ಪಾಜಿ? ಯಾರದು ಹಾಗೆ ಹೇಳಿದ್ದು? ಶರ್ಮಿಳಾ ಶಂಕರಮೂರ್ತಿ ಅನ್ನೋ ಹುಡುಗಿ. ಯಾರದು ಶರ್ಮಿಳಾ ಶಂಕರಮೂರ್ತಿ ಅಂದರೆ? ಗೊತ್ತಿಲ್ವಾ ಅಪ್ಪಾಜಿ? ಹಾಗಿದ್ರೆ ಅವಳಿಗೆ ಬೆದರಿಕೆ ಹಾಕಿದ್ಯಾರು? ಯಾವ ಬೆದರಿಕೆ? ನಿಮ್ಮಿಂದಾಗಿ ಡಾಕ್ಯುಮೆಂಟ್ರಿ ಪ್ರಸಾರ ಆಗಲಿಲ್ಲ ಅಂತ ಪೇಪರಲ್ಲಿ ಬಂದಿತ್ತಲ್ವಾ, ಹಾಗೆ ಬರೆದಿರೋದಕ್ಕೆ ಬೆದರಿಕೆ ಹಾಕಿರೋದು ಶರ್ಮಿಳಾಗೆ. ಏನು? ಯಾರು ಬೆದರಿಕೆ ಹಾಕಿದ್ರಂತೆ? ನೀವೇ ಹೇಳಬೇಕು ಅಪ್ಪಾಜಿ. ಮುಖ್ಯಮಂತ್ರಿಗಳ ಅಭಿಮಾನಿಗಳು ಅಂತ ಹೇಳಿದ್ರಂತೆ. ಅದಕ್ಕೆ ಯಾರು ಬೆದರಿಕೆ ಹಾಕಿದ್ದು ಅಂತ ನೀನು ನನ್ನನ್ನು ಕೇಳ್ತಾ ಇದ್ದೀಯಾ? ಬುದ್ಧಿ ಇದೆಯಾ ನಿನಗೆ? ಈ ರಾಜ್ಯದ ಜನಸಂಖ್ಯೆ ಎಷ್ಟು ಅಂತ ಗೊತ್ತಾ? 4 ಕೋಟಿ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು ಹೇಗೆ? ಚುನಾವಣೆಯಲ್ಲಿ ಗೆದ್ದು. ಗೆಲ್ಲಿಸ್ತವ್ರು ಯಾರು? ಜನಗಳು. ಎಷ್ಟು ಓಟ್ ಬಂದಿತ್ತು ನಮಗೆ? 1.5 ಕೋಟಿ ಜನಗಳು ಓಟಿತ್ತು ನಮ್ಮ ಕಡೆಗೆ. ಆ 1.5 ಕೋಟಿ ಜನಗಳ ಪೈಕಿ 15-20 ಲಕ್ಷ ಜನ ಆದರೂ ನನ್ನ ಅಭಿಮಾನಿಗಳಿರ್ತಾರೆ ಅಲ್ವಾ? ನಾನು ಮಾಡಿರೋ ಡೆವಲಪ್ಮೆಂಟ್ ವರ್ಕ್ಸ್ಗಳನ್ನ ಮೆಚ್ಕೊಂಡಿರೋರು ಇರ್ತಾರೆ ಅಲ್ವಾ? ಅಂಥ ಅಭಿಮಾನಿಗಳಿಗೆ ನನ್ನ ಬಗ್ಗೆ ಪೇಪರ್ನಲ್ಲಿ ನೆಗೆಟಿವ್ ಆಗಿ ಆರ್ಟಿಕಲ್ ಬಂದರೆ ಹರ್ಟ್ ಆಗುತ್ತೆ. ಅದು ಸಹಜ ಅಲ್ವಾ? ಹಾಗೆ ಹರ್ಟ್ ಆದಾಗ ಆವೇಶದಲ್ಲಿ ಅಭಿಮಾನಿಗಳು ಸಂಬಂಧಪಟ್ಟವರಿಗೆ ಬೆದರಿಕೆ ಹಾಕಿರ್ತಾರೆ. ಅದು ಸಹಜ. ಹದಿನೈದು 20 ಲಕ್ಷ ಜನ ಅಭಿಮಾನಿಗಳ ಪೈಕಿ ಯಾರೋ ಒಬ್ಬ ವ್ಯಕ್ತಿ ಯಾವುದೋ ಶರ್ಮಿಳಾ ಅನ್ನೋ ಹುಡುಗಿಗೆ ಆವೇಶದಲ್ಲಿ ಫೋನ್ ಮಾಡಿ ಬೆದರಿಕೆ ಹಾಕಿದ್ರೆ ನೀನು ಬಂದು ನನ್ನನ್ನು ಕೇಳ್ತಾ ಇದೀಯಾ ದೇವಾನಂದ? ಹೌದು, 15-20 ಲಕ್ಷ ಜನ ಅಭಿಮಾನಿಗಳು ಇರ್ತಾರೆ ನಿಮಗೆ. ಆದರೆ ಅವರೆಲ್ಲ ಯಾರು? ಸಾಮಾನ್ಯ ಜನ. ಪೇಪರ್ನಲ್ಲಿ ಆರ್ಟಿಕಲ್ ಬರೆದಿರೋದು ಯಾರು ಅಂತ ಅವ್ರಿಗೆ ಗೊತ್ತಾಗತ್ತೆ. ನ್ಯೂಸ್ ಪೇಪರ್ನಲ್ಲಿ ವರದಿಗಾರರ ಹೆಸರನ್ನು ಬಿಟ್ಕೊಡೋದು ಜರ್ನಲಿಸ್ಟಿಕ್ ಎಥಿಕ್ಸ್ ಅಲ್ಲ. ಸುಮ್ಮನೆ ಯಾರೂ ಹಾಗೆ ವರದಿಗಾರರ ಹೆಸರನ್ನು ಬಿಟ್ಕೊಡೋದಿಲ್ಲ. ಅದನ್ನು ತಿಳ್ಕೊಳ್ಳೋದಕ್ಕೆ ಸಾಮಾನ್ಯರಿಗೆ ಸಾಧ್ಯನೇ ಇಲ್ಲ. ಹಾಗೊಂದು ವೇಳೆ ತಿಳ್ಕೊಳ್ಬೇಕು ಅಂದರೆ ಅದು ಅಸಾಮಾನ್ಯರಿಗೆ ಮಾತ್ರ ಸಾಧ್ಯ. ಅಸಾಮಾನ್ಯರು ಯಾರು? ಅಭಿಮಾನಿಗಳಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳು, ನೀವು. ಅಂದರೆ ನೀನು ಹೇಳ್ತಿರೋದು ಏನು? ಶರ್ಮಿಳಾಗೆ ಬೆದರಿಕೆ ಹಾಕಿರೋದು ನೀವೇ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ದಾರೆ. ಎಲ್ಲರೂ ಅಂದರೆ ಯಾರು? ಎಲ್ಲರೂ ಅಂದರೆ ನಿವೇದಿತಾ ಆ ಲೆಕ್ಚರರ, ಅಥವಾ ಆ ಶರ್ಮಿಳಾ ಅನ್ನೋ ಹುಡುಗಿನ? ಯಾರು ಇದನ್ನೆಲ್ಲ ನಿನ್ನ ತಲೆಗೆ ತುಂಬಿದವರು? ಬುದ್ಧಿ ಬೇಡವಾ ದೇವಾನಂದ ನಿನಗೆ? ಆ ಶರ್ಮಿಳಾ ಅನ್ನೋಳು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ನಾನು ಈ ರಾಜ್ಯದ ಮುಖ್ಯಮಂತ್ರಿ. ಅಂತ ಅವಳಿಗೆ ನಾನು ಬೆದರಿಕೆ ಕರೆ ಮಾಡಿಸ್ತೀನ? ನನ್ನನ್ನು ಏನು ಅನ್ಕೊಂಡಿದ್ದೀಯಾ ನೀನು? ಆಫ್ಟರ್ ಆಲ್ ಒಂದು ಹುಡುಗಿಗೆ ಹೆದರ್ಕೊಂಡು ಬೆದರಿಕೆ ಕರೆ ಮಾಡಿಸೋ ಕೆಟ್ಟ ಗತಿ ನನಗಿನ್ನೂ ಬಂದಿಲ್ಲ. ತಿಳ್ಕೊ.
ಮೊದಲು ಆ ಹುಡುಗಿ ಸಹವಾಸ ಕಡಿಮೆ ಮಾಡು. ಅರ್ಥವಿಲ್ಲದ ಹಾಗೆ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿದ್ಯಾ ಅವಳು ಪರಿಚಯ ಆದಾಗಿದ್ದ. ಮೊದಲು ನನ್ನ ಚಾನಲ್ನಲ್ಲೇ ನನ್ನ ವಿರುದ್ಧನೇ ಡಾಕ್ಯುಮೆಂಟ್ರಿ ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆಮೇಲೆ ಪತ್ರಿಕೆಯಲ್ಲಿ ನನ್ನ ಬಗ್ಗೆ ಆರ್ಟಿಕಲ್ ಬರೀತಾಳೆ, ಖಳನಾಯಕ ಅಂತ. ಈಗ ನನ್ನ ಮಗನನ್ನೇ ನನ್ನ ವಿರುದ್ಧ ಎತ್ತಿ ಕಟ್ತಿದ್ದಾಳೆ. ಅವಳು ತಾಲೂಕು ತಕ್ಕಂತೆ ಕುಣಿತಾ ಇದೆಯಾ ನೀನು? ಕ್ಷೇಮ ನೀವಪ್ಪ. ಅಲ್ಲ ಅಪ್ಪಾಜಿ, ನನ್ನನ್ನು ನಿಮ್ಮ ವಿರುದ್ಧ ಯಾರೂ ಎತ್ತು ಕಟ್ಟಿಲ್ಲ. ಮತ್ತೆ ಯಾವುದೋ ಹುಡುಗಿಗೆ ಯಾರೋ ಬೆದರಿಕೆ ಕರೆ ಮಾಡಿದ್ರೆ ನೀನು ಇಷ್ಟೊಂದು ಅಪ್ಸೆಟ್ ಆಗಿ ಕೂತಿದ್ದೀಯಲ್ಲ, ಏನಾಗಿದೆ ನಿನಗೆ? ನೀನು ಒಂದು ಚಾನಲ್ ನಡೆಸುವಂಥ ವ್ಯಕ್ತಿ. ಸಾವಿರಾರು ಜನ ನಿನ್ನ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದಾರೆ. ಲಕ್ಷಾಂತರ ಜನ ಮನೆಯಲ್ಲಿ ಕೂತ್ಕೊಂಡು ನೀನು ಮಾಡುವಂಥ ಕೆಲಸನ ನೋಡ್ತಾರೆ. ಅವರುಗಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳುವಂಥ ದೊಡ್ಡ ಜವಾಬ್ದಾರಿ ನಿನ್ನದು. ಅದನ್ನು ಯೋಚನೆ ಮಾಡೋದು ಬಿಟ್ಟು ಯಾವುದೋ ಹುಡುಗಿಗೆ ಬೆದರಿಕೆ ಕರೆ ಬಂದಿದೆ ಅಂತ ಹಿಡ್ಕೊಂಡು ಕೂತಿದ್ದೀಯಲ್ಲ. ಚಾನಲ್ ಬಿಟ್ಟು ಹೋಗ್ತೀನಿ, ನನಗೇನು ಬೇಡ, ನಾನು ದೂರ ಹೋಗ್ತಿದ್ದೀನಿ ನಿಂತಿದ್ಯಲ್ಲ. ಅಷ್ಟು ವರ್ಷದಿಂದ ಪ್ರೀತಿಯಿಂದ ಸಾಕಿದ ಅಪ್ಪ ಅಮ್ಮ ಬೇಡ ಅಲ್ವಾ ನಿನಗೆ? ನಮ್ಮೆಲ್ಲರಿಗಿಂತ ಆ ಹುಡುಗಿನೇ ಹೆಚ್ಚಾಗೋದ್ಲ ನಿನಗೆ? ಸರಿ, ಹಾಗಾದ್ರೆ ನಿನಗೆ ಅವಳೇ ಹೆಚ್ಚು ಅನ್ನೋದಾದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗುದೇವು. ಹೋಗುದೇವು. ಅಪ್ಪ, ಅಪ್ಪಾಜಿ, ಅದು ಹಾಗಲ್ಲ. ಮತ್ತೆ ಹಾಗೆಲ್ಲ ಮಾತಾಡ್ಬೋದಾ ನೀನು? ಆವೇಶಕ್ಕೆ ಬಂದು ಮಾತಾಡ್ಬಿಟ್ರೆ ಸಾಕ? ಅದರಿಂದ ನಮ್ಗೆ ಎಷ್ಟು ನೋವಾಗುತ್ತೆ ಅನ್ನೋ ಜ್ಞಾನ ಬೇಡವಾ ನಿನಗೆ ದೇವಾನಂದ್? ಆಫ್ಟರ್ ಆಲ್ ಒಂದು ಹುಡುಗಿ ನಿನಗೇನೋ ಹೇಳಿಬಿಟ್ಲು ಅಂತ ಹೇಳಿ ನನ್ನ ಹತ್ರ ಬಂದು ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ? ಯಾವತ್ತು ನೀನು ನನ್ನ ಹತ್ರ ಹೀಗೆ ಮಾತಾಡ್ದವನಲ್ಲ. ಆದರೆ ಆ ಹುಡುಗಿ ಮಾತು ಕಟ್ಕೊಂಡು ನನ್ನ ಮೇಲೆ ಹೀಗೆ ಆಪಾದನೆ ಹೊರಿಸ್ತಾ ಇದ್ದೀಯ. ಹೀಗೆ ಮಾಡ್ಬೋದಾ ದೇವಾನಂದ್ ನೀನು? ಗರಿ ಗರಿ ಧನಿ ರೇ ಗಮ ಮಮ ಗರಿ ಗಮ ಧನಿ ನಿ ದ ಮಮ ದ ಮಮ ಗಮ ಗಮ ಮದ ಮಮ ಗಮ ಮಮ ಗರಿ ಮಾ ಮಮ ಗರಿ ಗಮ ಮದ ಮಮ ಗಮ ಗಮ ಮದ ಮಮ ಗಮ ಧನಿ ಧನಿ ದ ಮದ ಮಮ ಗಮ ಧನಿ. ಸಾರಿ ಅಪ್ಪ, ದುಡುಕ್ಬಿಟ್ಟೆ. ನಾನು ನಿಮ್ಮ ಹತ್ರ ಹೀಗೆಲ್ಲ ಮಾತಾಡಬಾರ್ದಾಗಿತ್ತು. ಕ್ಷಮಿಸ್ಬಿಡಿ. ಹೋಗ್ಲಿ ಬಿಡೋ ದೇವು. ಕಮಾನ್, ರಿಲ್ಯಾಕ್ಸ್. ಮತ್ತೆ ನಾಳೆ ಊರು ಬಿಟ್ಟು ಹೋಗ್ತೀಯೋ? ಏನು ಕತೆ? ಇಲ್ಲ ಅಪ್ಪಾಜಿ, ಚಾನಲ್ ಆಫೀಸಿಗೆ ಹೋಗಿ ಚಾನಲ್ ನಡೆಸ್ತೀನಿ. ಗುಡ್. ಭೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನ